ನಮಸ್ಕಾರ. ಉತ್ತರ ಕರ್ನಾಟಕದ ಜೀವನಾಡಿಯಾದಂಥ ಕೃಷ್ಣೆ ನೀರನ್ನು ಇದೇ ತಿಂಗಳು 20ರಂದು ಏನು ಒಂದು ಶ್ರೀಮಾನ್ ನರೇಂದ್ರ ಮೋದಿ ಅವರು ಬಂದಾಗ ನಡೆದಂಥ ಸಾರ್ವಜನಿಕ ಸಭೆಯಲ್ಲಿ ಈ ದೇಶದ ಹಿಂದಿನ ಪ್ರಧಾನಮಂತ್ರಿಗಳಾದಂಥ ಶ್ರೀಮಾನ್ ದೇವೇಗೌಡರು ಕೃಷ್ಣೆ ನೀರನ್ನು ಕಾವೇರಿ ಜಲಾನಯ ಪ್ರದೇಶದಲ್ಲಿರ್ತಕ್ಕಂಥ 10 ಜಿಲ್ಲೆಗಳ ಕುಡಿಯುವ ನೀರಿನ ಬವಣೆಯನ್ನು ನಿವಾರಿಸಲಿಕ್ಕೆ ಅವಕಾಶ ಕಲ್ಪಿಸಬೇಕು. ಅದಕ್ಕೆ ಈ ರಾಜ್ಯದ ಎಲ್ಲ 28 ಸ್ಥಾನಗಳನ್ನು ಗೆದ್ದು ಕೊಡ್ರಿ ಅಂಥೇಳಿ ದೇವೇಗೌಡರು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು ಇದರಿಗೆ ನಿವೇದನೆ ಮಾಡಿದ್ದಾರೆ. ಇದು ಅತ್ಯಂತ ಆಘಾತಕಾರಿಯಾದಂಥ ಒಂದು ವಿಚಾರ. ಈಗಾಗಲೇ ಪ್ರಾದೇಶಿಕ ಅಸಮಾನತೆಯಿಂದ ಬಳತಕ್ಕಂಥ ಉತ್ತರ ಕರ್ನಾಟಕದ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಸಂದರ್ಭದಲ್ಲಿ ಇವರು ಕೃಷ್ಣೆ ನಮ್ಮ ಜೀವನದಿ ಆದಂಥ ಕೃಷ್ಣೆ ನೀರನ್ನೇ ಇವತ್ತು ದಕ್ಷಿಣ ಕರ್ನಾಟಕದ ತೆಗೆದುಕೊಂಡು ಹೋಗುವಂಥ ವಿಚಾರ ಹುನ್ನಾರಿದೆಯಲ್ಲ, ಇದು ನಿಜವಾಗಲೂ ಬಹಳಷ್ಟು ಆಘಾತವನ್ನು ಉತ್ತರ ಕರ್ನಾಟಕದ 14 ಜಿಲ್ಲೆಯ ಜನರಿಗೆ ನೀಡಿದೆ ಅನ್ನುವಂಥ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಇಂಥ ಒಂದು ನಿರ್ಣಯ ಅವರು ತೆಗೆದುಕೊಳ್ತಿದ್ರೆ ಕೃಷ್ಣೆ ಒಂದು ಹನಿ ನೀರು ಒಯ್ಯಬೇಕಾದ್ರೂ ಕೂಡ ಉತ್ತರ ಕರ್ನಾಟಕದ ನಮ್ಮೆಲ್ಲರ ಹೆಣದ ಮೇಲೆ ನೀರು ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಅದು ಅಸಾಧ್ಯವಾದಂಥ ಮಾತು. ಉತ್ತರ ಕರ್ನಾಟಕ ಜನ ಸ್ವಾಭಿಮಾನಿಗಳಿದ್ದೇವೆ, ನಾವು ಸಂಭಾಯಿತರದೇವು ಅಂದರೆ ಅದರ ಅರ್ಥ ಅದು ನಮ್ಮ ದೌರ್ಬಲ್ಯ ಅಂತ ತಿಳಿದಿದ್ರೆ ಅದು ಭಾಳ ತಪ್ಪು. ನಮ್ಮ ನೀರನ್ನು, ನಮ್ಮ ಕೃಷ್ಣೆ ನೀರನ್ನು ತೆಗೆದುಕೊಂಡು ಹೋಗಿ ಕೃಷ್ಣೆ ಮಕ್ಕಳನ್ನು ಅನಾಥರನ್ನಾಗಿ ಮಾಡಬೇಕನ್ನುವಂಥ ಹುನ್ನಾರ ಎಂದೆಂದಿಗೂ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಆ ನೀರು ತೆಗೆದುಕೊಂಡು ಹೋಗುವುದಾದರೆ ನಮ್ಮೆಲ್ಲರ ಹೆಣದ ಮೇಲೆ ನೀರು ತೆಗೆದುಕೊಂಡು ಹೋಗ್ಬೇಕಂತೇಳಿ ತಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತಾ ಇದ್ದೇನೆ. ಹುನ್ನಾರ ತಡಿಲಿಕ್ಕೆ ಉತ್ತರ ಕರ್ನಾಟಕ ಭಾಗದ ಜನರು ಮತ್ತು ಜನಪ್ರತಿನಿಧಿಗಳು ಯಾವ ರೀತಿ ಅರಿವು ಮೂಡಬೇಕು ಸರ್ ಇದ್ರ ಬಗ್ಗೆ? ಈಗ 12 ಲೋಕಸಭಾ ಕ್ಷೇತ್ರದಲ್ಲಿ ಏನು ಇವತ್ತು ಉತ್ತರ ಕರ್ನಾಟಕದ 12 ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಭಾಳ ಬಿರುಸಿನಿಂದ ನಡೆದಿದೆ. ಇದಕ್ಕೆ ಈ ಹೇಳಿಕೆಗೆ ನನ್ನ ದೃಷ್ಟಿಯಲ್ಲಿ ಈ ಹುನ್ನಾರಕ್ಕೆ, ಈ ಸಂಚಿಗೆ ಸರಿಯಾದಂಥ ಉತ್ತರ ಕರ್ನಾಟಕದ 12 ಲೋಕಸಭಾ ಕ್ಷೇತ್ರದ ಜನ ನೀಡಿ 12 ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಸೋಲಿಸಿದರೆ ಅದಕ್ಕೆ ಸರಿಯಾದಂಥ ಉತ್ತರ ಆಗ್ತಿದೆ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಸರ್, ದೇವೇಗೌಡರು ಏನಾದರೂ ಒಂದು ಹೇಳ್ರಂದ್ರೆ ಅದನ್ನು ಸುಮ್ಮನೆ ಹೇಳಿರಂಗಿಲ್ಲ. ಈಗ ಸ್ವತಃ ಅವರೇ ಕೃಷ್ಣೆ ನೀರನ್ನು ಒಯ್ಯೋದಕ್ಕೆ ಅಂತ ಹೇಳಿದ್ರೆ ಇದೇನ ಆತಂಕದ ದಿನಗಳು ದೂರಿಲ್ಲ ಅಂತ ಅನ್ಸುತ್ತೆ. ನೋಡಿ, ನಾನು ಬಹಳಷ್ಟು ಸಂದರ್ಭದಲ್ಲಿ ತಮ್ಮ ಎದುರಿಗೆ ವ್ಯಕ್ತ ಮಾಡಿದ್ದೆ. ಈ ನಮ್ಮ ಕೃಷ್ಣೆ ನೀರಿನ ಮೇಲೆ ಬೇರೆಯವರು ಬೆಂಗಳೂರವ್ರು ಕೂಡ ಕಣ್ಣಿಟ್ಟಿದ್ದಾರೆ ಅಂಥೇಳಿ ಭಾಳ ಸಲ ಹೇಳ್ತಿದ್ದೆ. ಯಾರೂ ಅದನ್ನು ಗಂಭೀರವಾಗಿ ಪರಿಗಣಿಸಿದ್ದಿಲ್ಲ. ಆದರೆ ದೇವೇಗೌಡರು ಹೇಳಬೇಕಾದ್ರೆ ಸಾಮಾನ್ಯ ಅಲ್ಲ. ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿಯಾಗಿ ಭಾಳಷ್ಟು ಅನುಭವಿ ನುರಿತ ರಾಜಕಾರಣಿಗಳು. ಅವರು ನೇರವಾಗಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗೆ ಈ ಮಾತನ್ನು ಹೇಳಿದ್ದಾರೆ ಅಂದರೆ ಇದು ನಿಜವಾಗಲೂ ಭಾಳಷ್ಟು ವ್ಯಥೆ ಪಟ್ಟುಕೊಳ್ಳುವಂಥ, ನೋವು ಪಟ್ಟುಕೊಳ್ಳುವಂಥ, ಆಘಾತಕಾರಿಯಾದಂಥ, ಭಾಳಷ್ಟು ಬೇಜಾರಾಗ್ತಕ್ಕಂಥ ಒಂದು ವಿಚಾರ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಇದರ ಬಗ್ಗೆ ನಾವು ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕು. ಸಮಸ್ತ ಉತ್ತರ ಕರ್ನಾಟಕದ ಜನ ಇವತ್ತು ಎಚ್ಚೆತ್ತುಕೊಳ್ಬೇಕನ್ನುವಂಥ ಮಾತನ್ನು ಎಲ್ಲ ಉತ್ತರ ಕರ್ನಾಟಕ ಸಮಸ್ತ ಜನಪ್ರತಿನಿಧಿಗಳಿಗೆ ಪಕ್ಷಾತೀತವಾಗಿ ನಾನು ಎಲ್ಲರಿಗೆ ಅಪೀಲ್ ಮಾಡ್ಕೋತೀನಿ. ಇದ್ರ ಬಗ್ಗೆ ಸೀರಿಯಸ್ ಆಗಿ ಇದನ್ನು ಅವರ ಸ್ಟೇಟ್ಮೆಂಟ್ ಗಣನೆಗೆ ತೆಗೆದುಕೊಂಡು ಆ ದಿಶೆಯಲ್ಲಿ ಮುನ್ನಡಿಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಓಕೆ ಸರ್.